ಚಿಕ್ಕಿ ಪಪ್ಪು, ಇದೊಂದು ಹೊಸ ಕತೆ. ಬುದ್ಧಿವಂತಿಕೆ ಇದ್ದರೆ ಎಂಥ ಸಮಸ್ಯೆ ಆದರೂ ಹೇಗೆ ಪರಿಹಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಯಾವತ್ತೂ ನಾವು ಭಯಪಡದೆ, ಧೈರ್ಯಗೆಡದೆ ನಮ್ಮ ಬುದ್ಧಿನ ಉಪಯೋಗಿಸಿದ್ರೆ ಎಂಥ ಕಷ್ಟನೂ ಕೂಡ ಪರಿಹಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು. ಆ ಊರಿಂದ ತುಂಬ ದೂರದಲ್ಲಿ ಇನ್ನೊಂದು ಊರಿತ್ತು. ಆ ಊರಲ್ಲಿ ಯುದ್ಧ ಆಯ್ತಂತೆ. ಆ ಯುದ್ಧದಲ್ಲಿ ಒಂದಷ್ಟು ಸೈನಿಕರು ಕೂಡ ಈ ದೂರದ ಊರುಗಳಿಂದ ಬಂದಿದ್ರಂತೆ. ಯುದ್ಧ ಮುಗೀತೋ ಏನೋ ಗೊತ್ತಿಲ್ಲ, ಯುದ್ಧಗಳು ಯಾವತ್ತೂ ಮುಗಿಯೋದೇ ಇಲ್ಲ. ಈ ಸೈನಿಕರು ವಾಪಸ್ಸು ತಮ್ಮ ಊರಿಗೆ ಮರಳ್ತಾ ಇದ್ರಂತೆ. ಆವಾಗಿನ ಕಾಲದಲ್ಲಿ ಹೇಗಂತ ಹೇಳಿದ್ರೆ, ಓಡಾಡಲಿಕ್ಕೆಲ್ಲ ಏನು ಈಗಿನ ಥರ ಬಸ್ಸು ಕಾರು ಇತ್ತೋ ಇಲ್ಲೋ ಗೊತ್ತಿಲ್ಲ ಏನೋ, ಅಥವಾ ಈ ಸೈನಿಕರ ಹತ್ರ ಅದು ಯಾವುದೂ ಇರಲಿಲ್ಲವೋ ಏನೋ. ಅಂತೂ ಸೈನಿಕರು ನಡ್ಕೊಂಡು ತಮ್ಮ ಊರ ಕಡೆಗೆ ಹೊರಟಿದ್ರಂತೆ. ಹಾಗೆ ಬರುವಾಗ ಕತ್ಲಾಯಿತು. ಕತ್ಲಾದಾಗ ಅವರು ಇನ್ನೊಂದು ಊರನ್ನು ದಾಟಿ ಬರ್ತಾಯಿದ್ರಂತೆ. ಆವಾಗ ಆ ಸೈನಿಕರು ಅಂದ್ಕೊಂಡ್ರಂತೆ, ಈ ಕತ್ಲಲ್ಲಿ ನಮಗೆ ನಡೆಯೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಹತ್ರ ಲೈಟ್ ಬೇರೆ ಇಲ್ಲ ಅಲ್ವಾ, ಮತ್ತು ರಾತ್ರಿಲಿ ಹೋಗೋದು ಹೇಗೆ, ಸುಸ್ತಾಗಿದ್ದೀವಿ, ಯುದ್ಧ ಬೇರೆ ಮಾಡಿ ಬಂದಿರೋದು. ಹಾಗಂತ ಯೋಚಿಸಿ ಇದೇ ಹಳ್ಳೀಲಿ ನಾವು ಉಳ್ಕೊಳ್ಳುವ ಅಂಥೇಳಿ ಯೋಚನೆ ಮಾಡ್ತಾರಂತೆ. ಆ ಹಳ್ಳಿ ಒಳಗೆ ಹೋಗ್ತಾರಂತೆ. ಆದರೆ ಆ ಹಳ್ಳೀಲಿ ಯಾರೂ ಕೂಡ ಅವರಿಗೆ ಬಾಗಿಲು ತೆಗೆಯೋದಿಲ್ಲ. ಇವರು ಬೇಡ್ಕೋತಾರಂತೆ, ಸ್ವಲ್ಪ ಬಾಗಿಲು ತೆಗೀರಿ, ನಮಗೆ ಹೊಟ್ಟೆ ಹಸಿತಾ ಇದೆ, ಏನಾದರೂ ತಿನ್ಲಿಕ್ಕೆ ಕೊಡಿ ಅಂಥೇಳಿ. ಯಾರೂ ಕೂಡ ಬಾಗಿಲು ತೆಗೆಯಲ್ಲ. ಇದಕ್ಕೆ ಕಾರಣವೂ ಇರತ್ತೆ. ಯಾಕಂತ ಹೇಳಿದ್ರೆ, ಜನರಿಗೆ ಕಳ್ಳಕಾಕರ ಭಯ ಇರ್ಬೋದು, ಹೀಗೇನಾದ್ರು ಇದ್ದಿರ್ಬೋದು, ಅಥವಾ ಜನರೇ ಸ್ವಾರ್ಥಿಗಳು ಕೂಡ ಆಗಿರ್ಬೋದು ಅಲ್ವಾ. ಇಲ್ಲೂ ಅದೇ ಆಗಿದೆ ಅನಿಸುತ್ತೆ. ಜನ ಯಾರೂ ಬಾಗಿಲು ತೆಗಿಲಿಲ್ಲ, ಊಟ ತಿಂಡಿ ನೀರು ಏನೂ ಕೊಡಲಿಕ್ಕೆ ತಯಾರಿಲ್ಲ. ಪಾಪ ಸೈನಿಕರಿಗೆ ತುಂಬಾ ಹಸಿವಾಗಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ನೋಡಿ ಮಗು, ಇಂಥ ಸಮಯದಲ್ಲೇ ಧೈರ್ಯವನ್ನು ಕಳ್ಕೊಬಾರ್ದು ಅನ್ನೋದಕ್ಕೆ ಮುಂದೆ ಏನಾಗುತ್ತಲ್ಲ ಅದೇ ಸಾಕ್ಷಿ. ಆಗ ಸೈನಿಕರು ಅಂದ್ಕೋತಾರೆ, ನಾವೊಂದು ಉಪಾಯ ಮಾಡೋಣ. ಏನು ಮಾಡೋದು, ಹೇಗೆ ಈ ಹಸಿವಿನಿಂದ ತಪ್ಪಿಸ್ಕೊಳ್ಳೋದು, ಹೇಗೆ ಈ ಊರವ್ರ ಹತ್ರ ನಾವು ಆತಿಥ್ಯನ ಪಡ್ಕೊಳ್ಳೋದು, ಹೇಗೆ ಈ ಊರವರ ಮನಸ್ಸನ್ನು ಬದಲಾಯಿಸೋದು ಅಂತ ಆ ಸೈನಿಕರ ಮನಸ್ಸಲ್ಲಿ ಪ್ರಶ್ನೆ ಮೂಡುತ್ತೆ. ಆಗ ಅವರಲ್ಲಿ ಒಂದು ಉಪಾಯ, ನಾನು ಹೇಳಿದ ಹಾಗೆ ಒಂದು ಉಪಾಯ ಹೊಡಿತಾರೆ. ಅದ್ರ ಪ್ರಕಾರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಹಳ್ಳಿ ಅಂದರೆ ಆ ಊರಿನ ಮಧ್ಯದಲ್ಲಿ, ಅಂದರೆ ಇಲ್ಲಿ 4 ರಸ್ತೆ ಕೂಡುತ್ತಲ್ಲ, ಆ ಮಧ್ಯಭಾಗದಲ್ಲಿ ಒಂದು 3 ಕಲ್ಲನ್ನು ಜೋಡಿಸ್ತಾರಂತೆ. ಜೋಡಿಸ್ಬೇಕಾದಾಗ ಇನ್ನೊಬ್ಬ ಸೈನಿಕ ಜೋರಾಗಿ ಎಲ್ರಿಗೂ ಕೇಳುವ ಹಾಗೆ ಕಿರ್ಚಿ ಹೇಳ್ತಾನಂತೆ, ಇವತ್ತು ನಾವು ಕಲ್ಲಿನ ಸೂಪ್ ಮಾಡ್ತಾಯಿದ್ದೀವಿ ಅಂತ 2-3 ಸರಿ ಹೇಳ್ತಾನಂತೆ, ಯಾಕಂದರೆ ಜನಕ್ಕೆ ಕೇಳಲಿ ಅಂಥೇಳಿ. ಆಗ ಜನಕ್ಕೆ ಅದು ಕೇಳಿಸ್ತಂತೆ, ಒಳಗಿನಿಂದ ಹಳ್ಳಿ ಜನಕ್ಕೆ. ಸಡನ್ನಾಗಿ ಅವ್ರ ಕಿವಿ ನೆಟ್ಟಗಾಯ್ತಂತೆ, ಕಲ್ಲಿನ ಸೂಪ ಏನಿದು ಅಂತ. ಆದರೂ ಕೂಡ ಬಾಗಿಲು ತೆಗಿಲಿಲ್ಲ. ಆಗ ಇನ್ನೊಬ್ಬ ಸೈನಿಕ ಹೇಳ್ತಾನಂತೆ, ಒಂದು ಪಾತ್ರೆ ತೊಗೊಂಬನ್ನಿ. ಪಾತ್ರೆ ಅಂದರೆ ಏನೋ, ಅಲ್ಲೇ ಯಾವುದೋ ಇದ್ರ ಪಾತ್ರೆನೋ ಅಥವಾ ಅವ್ರ ಹೆಲ್ಮೆಟ ಏನೋ ಒಂದು ಒಂದು ಪಾತ್ರೆ ತನ್ನಿ ಅಂತ. ಒಬ್ಬ ತರ್ತಾನಂತೆ ಆ ಪಾತ್ರೆನ. ತಂದ ಕಲ್ಲು ಮೇಲೆ ಇಡ್ತಾನಂತೆ. ಸರಿ, ಬೆಂಕಿ ಹಚ್ಚಿ, ಕಲ್ಲಿನ ಸೂಪ್ ಮಾಡಲೇಬೇಕು, ಕಲ್ಲಿನ ಸೂಪ್ ಮಾಡಬೇಕಾದ್ರೆ ಈಗ ನಾವು ಬೆಂಕಿ ಹಚ್ಚಬೇಕು ಅಂತ. ಆವಾಗ ಜನಕ್ಕೆ ಇದು ಕೇಳಿಸ್ತಂತಾರೆ, ಇವ್ರು ನಿಜವಾಗ್ಲೂ ಮಾಡ್ತಿದ್ದಾರೆ, ಇವ್ರು ತಮಾಷೆ ಮಾಡ್ತಿಲ್ಲ ಅಂತ. ಒಬ್ಬ ಬಾಗಿಲು ತೆಗಿತಾನಂತೆ, ನೋಡೋ ಏನು ಮಾಡಿದ್ದಾರೆ ಅಂತ. ಸ್ವಲ್ಪನೇ ಸ್ವಲ್ಪ ಬಾಗಿಲು ತೆಗೆದು ಕಂಡಿಯಲ್ಲಿ ಹೆಣಿಕೆ ನೋಡ್ತಾನಂತೆ ಏನಾಗಿದೆ ಅಂತ. ಹೌದು, ನಿಜವಾಗ್ಲೂ ಸೈನಿಕರು ರಸ್ತೆ ಮಧ್ಯೆ ಕಲ್ಲು ಜೋಡಿಸಿ ಅದ್ರ ಮೇಲೆ ಪಾತ್ರೆ ಇಡ್ತಾ ಇದ್ದಾರೆ. ಆಗ ಇನ್ನೊಬ್ಬ ಬೆಳೆದಂತೆ, ಬೆಂಕಿ ಹಾಕೋಣ ಅಂತ. ಬೆಂಕಿ ಹಾಕ್ಲಿಕ್ಕಿಂತ ಮುಂಚೆ ಸ್ವಲ್ಪ ನೀರು ಹಾಕುವ ಅಂತ ಹೇಳ್ತಾನಂತೆ. ಆಗ ಇನ್ನೊಬ್ಬ ಸೈನಿಕ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಬಾವಿಯಿಂದ ನೀರು ಸೇದ್ಕೊಂಬಂದ್ಬಿಟ್ಟು ಆ ಪಾತ್ರೆಯಲ್ಲಿ ಹಾಕಿ ಇಡ್ತಾನಂತೆ. ಆಗ ನೋಡಿ, ಈಗ ನಾವು ಕಲ್ಲಿನ ಸೂಪ್ ಮಾಡ್ತಿದ್ದೇವೆ, ಕಲ್ಲಿನ ಸೂಪ್ಗೆ ನಾವು ಕಲ್ಲಿಟ್ಟು ಒಲೆ ಕಟ್ಟಿ ಆಯಿತು, ಒಲೆ ಕಟ್ಟಿ ಅದರ ಮೇಲೆ ಪಾತ್ರೆ ಇಟ್ಟಾಯಿತು, ಪಾತ್ರೆ ಇಟ್ಟು ನಾವು ನೀರು ಕೂಡ ಹಾಕಾಯಿತು, ಇನ್ನು ಸ್ವಲ್ಪ ಹೊತ್ತಲ್ಲೇ ಕಲ್ಲಿನ ಸೂಪ್ ರೆಡಿ ಆಗುತ್ತೆ ಅಂತ. ಆಗ
ಇನ್ನೂ ಸುಮಾರು ಮನೆಗಳ ಬಾಗಿಲು ಓಪನ್ ಆಯ್ತಂತೆ. ಎಲ್ರಿಗೂ ಕುತೂಹಲ, ಏನಿದು ಕಲ್ಲಿನ ಸೂಪು, ಹೇಗೆ ಮಾಡ್ತಾರೆ, ಏನು ಕತೆ ಅಂತ. ಆಗ ಒಬ್ಬ ಹೇಳ್ತಾನಂತೆ, ಒಬ್ಬ ಸೈನಿಕ, ಈ ಕಲ್ಲಿನ ಸೂಪ್ ಇದೆಯಲ್ಲ, ಇದಕ್ಕೆ ನಾವು ಈಗ ಬೇಕಾಗಿರೋದೇನು ಅಂತ ಹೇಳಿದ್ರೆ ಮೇಯ್ನ್ ಇಂಗ್ರೀಡಿಯೆಂಟ್ ಕಲ್ಲು ತರಬೇಕು ಅಂತ. ತಕ್ಷಣವೇ ಇನ್ನೊಬ್ಬ ಸೈನಿಕ ಅಲ್ಲಿಂದ ಹೋಗಿ ಒಂದು 3-4 ಕಲ್ಲನ್ನು ತಂದುಬಿಟ್ಟು ಆ ನೀರಿಗೆ ಹಾಕಿ, ಅದು ಒಲೆ ಮೇಲೆ ಪಾತ್ರೆ ಇತ್ತಲ್ಲ, ಆ ಪಾತ್ರೆಯಲ್ಲಿ ನೀರಿತ್ತಲ್ಲ, ಅಲ್ಲಿಗೆ ಕಲ್ಲು ಹಾಕ್ತಂತೆ, 3-4 ತೊಳೆದ ಕಲ್ಲನ್ನು. ಈಗ ಅಂತೂ ಜನಕ್ಕೆ ಫುಲ್ ನಂಬಿಕೆ ಬಂದೇ ಬಿಡ್ತು, ಇವರು ಕಲ್ಲಿನ ಸೂಪ್ ಮಾಡ್ತಾನೆ ಇದ್ದಾರೆ, ನಾವು ಯಾವತ್ತೂ ಕೇಳೇ ಇಲ್ಲ, ಜೀವಮಾನದಲ್ಲಿ ನೋಡೇ ಇಲ್ಲ, ನಾವು ಇದುವರೆಗೆ ಇವರೇನೋ ಒಂದು ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ಅವ್ರು ನಿಜವಾಗ್ಲೂ ಕಲ್ಲಿನ ಸೂಪ್ ಮಾಡ್ತಿದ್ದಾರೆ, ಇದು ಏನು ಅಂತ ನಾವು ನೋಡಲೇಬೇಕು, ಯಾಕಂದರೆ ಯಾವತ್ತೂ ಕೇಳದೇ ಇರೋದಲ್ವಾ. ತಕ್ಷಣ ಜನ ಎಲ್ಲ ಬಾಗಿಲು ತೆಕ್ಕೊಂಡು ಹೊರಗೆ ಬರೋಕ್ಕೆ ಶುರು ಮಾಡಿದ್ರಂತೆ. ಎಲ್ಲ ಹೊರಗಡೆ ಬಂದು ಒಲೆ ಇದೆಯಲ್ಲ, ಏನು ಸೈನಿಕರ ಸುತ್ತ ನಿಂತ್ಕೊಂಡ್ರಂತೆ. ಯಾಕಂದರೆ ಕುತೂಹಲ ನೋಡಿ, ಕಲ್ಲಿನ ಸೂಪ್ ಯಾರೂ ಮಾಡೇ ಇಲ್ಲ, ಇದು ಅವ್ರು ಕೇಳೂ ಇಲ್ಲ, ಯಾರು ಅವ್ರ ಅಜ್ಜಿ ತಾತ ಯಾರೂ ಕೂಡ ಹೇಳಿಲ್ಲ ಅಂಥದ್ದೊಂದು ಕಲ್ಲಿನ ಸೂಪು. ಕಲ್ಲು ಕೂಡ ನೀರಲ್ಲಿ ಈಗ ಕುದೀತಾ ಇದೆ. ಆಗ ಇನ್ನೊಬ್ಬ ಸೈನಿಕ ಕೇಳೋದಂತೆ, ಈ ಕಲ್ಲಿನ ಸೂಪ್ ಇದೆಯಲ್ಲ, ಇದ್ರ ಟೇಸ್ಟೇ ಬೇರೆ, ಇದಕ್ಕೊಂದು ಸ್ವಲ್ಪ ಉಪ್ಪು ಇದ್ದರೆ ಅದರ ಟೇಸ್ಟ್ ಇನ್ನೂ ಒಂದು ಲೆವೆಲ್ಗೆ ಹೋಗುತ್ತೆ ಅಂತ. ತಕ್ಷಣ ಒಬ್ಬ ಹಳ್ಳಿ ಹೊಡೆದಂತೆ, ನನ್ನ ಹತ್ರ ಉಪ್ಪಿದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ತಕ್ಷಣ ಓಡೋಗ್ಬಿಟ್ಟು ಉಪ್ಪು ತಂದು ಕೊಟ್ಟನಂತೆ. ಉಪ್ಪು ಆಯಿತಾ, ಅವನು ಕಲ್ಲಿನ ಸೊಪ್ಪಿಗೆ ಉಪ್ಪು ಹಾಕಿದ್ದಂತೆ ಕಲ್ಲಿಗೆ. ಆಗ ಇನ್ನೊಬ್ಬ ಹೇಳಿದಂತೆ, ಉಪ್ಪು ಸರಿ, ಅದ್ರ ಜೊತೆ ಸ್ವಲ್ಪ ಈ ಮೆಣಸಿನ್ಕಾಯಿ ಇದ್ದಿರುಂಟಲ್ಲ, ಅದರದ್ದು ರುಚಿನೇ ಬೇರೆ, ಮಸ್ತಾಗತ್ತೆ. ನಾವು ಹಿಂದಿನ ಸರಿ ಕಲ್ಲಿನ ಸೂಪ್ ಮಾಡಿದಾಗ ಮೆಣಸಿನ್ಕಾಯಿ ಹಾಕಿದ್ದು, ವಾವ್, ಅದರ ಟೇಸ್ಟ್ ಅಂದರೆ ಇನ್ನೂ 1 ವರ್ಷ ಆಯಿತು, ಇನ್ನೂ ನಾಲ್ಗೆ ತುದಿದೆ ನನಗೆ ಅಂತ. ತಕ್ಷಣ ಇನ್ನೊಬ್ಬ ಹಳ್ಳಿಯವನು ಹೇಳಿದಂತೆ, ನನ್ನ ಹತ್ರ ಮೆಣಸಿನ್ಕಾಯಿ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಹೆಚ್ಚಿಬಿಟ್ಟು ತಂದು ಕೊಟ್ಟನಂತೆ. ಅದನ್ನು ಸೂಪ್ಗೆ ಹಾಕಿ ಅದು ನೀರಿಗೆ ಹಾಕಿದ್ರಂತೆ. ಆಗ ಸೈನಿಕ ಇನ್ನೊಬ್ಬ ಹೇಳಿದಂತೆ, ಮೆಣಸಿನ್ಕಾಯಿತು ಸ್ವಲ್ಪ ಈರುಳ್ಳಿ ಇದ್ದಿದ್ರೆ ಎಷ್ಟು ಚೆಂದ ಇರೋದು ಅಂತ. ಆಗ ಒಬ್ಳು ಹಳ್ಳಿಯವಳು, ಅಯ್ಯೋ ಈರುಳ್ಳಿನ ನಾನು ಇನ್ನೇ ಅಷ್ಟೇ ಸಂತೆ ತಂದಿದ್ದೀನಿ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಈರುಳ್ಳಿ ತಂದು ಕೊಟ್ಲಂತೆ. ತರೋದಲ್ಲದೆ ಅವಳು ಕಟ್ ಮಾಡಿಬಿಟ್ಟೆ ಕೊಟ್ಲಂತೆ. ಅದನ್ನು ಇವನು ಕುದಿಯೋ ನೀರಿಗೆ ಹಾಕಿದ. ಆಮೇಲೆ ಹೇಳಿದಂತೆ ನಾವು, ಟೊಮೊಟೊ ಇದ್ದಾಗ ಕಲ್ಲಿನ ಸೂಪ್ ಇರುತ್ತಲ್ಲ, ಅದರ ಟೇಸ್ಟ್ ಯಾರಿಗೆ ಗೊತ್ತು, ಅದು ಹೇಳೋಕ್ಕೆ ಆಗಲ್ಲ ಅಂಥ ಟೇಸ್ಟು ಅಂತ. ತಕ್ಷಣವೇ ಒಬ್ಬಳು ಮನೆಗೆ ಓಡೋಗಿ ಟೊಮೆಟೊನ ಇಲ್ಲಿದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಟೊಮೆಟೊ ಕೊಟ್ಲಂತೆ. ಅದನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದಂತೆ. ಆಗ ಇನ್ನೊಬ್ಬ ಸೈನಿಕ ಕೇಳದಂತೆ, ಇವೆಲ್ಲ ಏನು, ಇದಕ್ಕೊಂದು ಸ್ವಲ್ಪ ಚಿಕನ್ ಇದ್ದರೆ ಕಲ್ಲಿನ ಸೂಪಿನ ಟೇಸ್ಟ್ ಇದೆಯಲ್ಲ ಅಲ್ಟಿಮೇಟು, ಅಂಥ ಟೇಸ್ಟು ಎಲ್ಲೂ ಸಿಗಲ್ಲ ಅಂತ. ಆಗ ಒಬ್ಬನು ಕೇಳಿ, ಚಿಕನ ನಾನು ಇವತ್ತಷ್ಟೇ ಅಂಗಡಿ ತಂದು ಇಟ್ಟೀನಿ, ಮಸ್ತ್ ಚಿಕನ್ ಇದೆ, ತಗೊಳ್ಳಿ ಅಂತ ಓಡೋಗಿ ತಂದುಬಿಟ್ಟು ಸೈನಿಕರಿಗೆ ಕೊಟ್ಟನಂತೆ. ಆಗ ಸೈನಿಕರು ಆ ಚಿಕನನ್ನು ಸಣ್ಣ ಸಣ್ಣ ತುಂಡು ಮಾಡಿಬಿಟ್ಟು ಈ ಪಾತ್ರೆಗೆ ಹಾಕಿದ್ರಂತೆ. ಈಗೇನು ನಡೀತಿದೆ ಮಗುವಲ್ಲಿ, ಪಾತ್ರೆಯಲ್ಲಿ ಕಲ್ಲಿದೆ, ಕಲ್ಲು ಜೊತೆಗೆ ಉಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಚಿಕನ್ನು ಕುದೀತಾ ಇದೆ. ಆಗ ಸೈನಿಕ ಕೇಳಿದಂತೆ, ಇದು 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 ಅಂದರೆ ಟೇಸ್ಟು, ಇದಕ್ಕೆ ಏನು ಗೊತ್ತಾ, ಇದಕ್ಕೆ ಈಗ ಸ್ವಲ್ಪ ಈ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕ್ಬಿಡ್ಬೇಕು, ಆವಾಗ ಅದರ ಟೇಸ್ಟ್ ಇದೆಯಲ್ಲ ಒಳ್ಳೆ ಸ್ವರ್ಗ ಟೇಸ್ಟ್ ಬಂದುಬಿಡುತ್ತೆ ಅಂತ. ತಕ್ಷಣ ಒಬ್ಬಳು ಮನೆಗೆ ಹೋಗಿ ಒಗ್ಗರಣೆ ನಾನು ಈಗಲೇ ಹಾಕ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಸಾಸಿವೆಲ್ಲ ಹಾಕ್ಕೊಂಬಿಟ್ಟು ಒಗ್ಗರಣೆ ತೊಗೊಂಬಂದಂತೆ. ಅದನ್ನು ತಂದು ಅಷ್ಟೊತ್ತಿಗೆ ಇವರು ಒಲೆನ ಸಣ್ಣ ಮಾಡಿಬಿಟ್ಟು ಕೆಳಗೆ ಇಳಿಸಿರಂತೆ. ಅದಕ್ಕೆ ಒಗ್ಗರಣೆ ಹಾಕಿದ್ಲಂತೆ. ಅವಾಗ ಘಮ ಘಮ ಸ್ಮೆಲ್ಲು ಹಳ್ಳಿ ತುಂಬ ಹಬ್ತಾಯಿದೆ. ಆವಾಗ ಸೈನಿಕರು ನೋಡಿ, ಇನ್ನೇನು ಕಲ್ಲಿನ ಸೂಪಿನ ಪರಿಮಳನೇ ಹೀಗೆ, ಇದಕ್ಕೊಂದು ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಡಿಬಿಟ್ರೆ ಅದರದ್ದು ಬಗ್ಗೆ ಕೇಳೋಂಗಿಲ್ಲ, ಮಸ್ತ್ ಟೇಸ್ಟ್ ಇರ್ತದೆ ಅಂತ. ಆಗ ಇನ್ನೊಬ್ಬಳು ಹಳ್ಳಿಯವಳು ತಕ್ಷಣವೇ ಹೋಗಿ ಲಿಂಬೆಹಣ್ಣು ತೊಗೊಂಬಂದು ಕೊಟ್ಲಂತೆ. ಅದನ್ನು ಸೈನಿಕರು ಕಟ್ ಮಾಡಿ ಅದಕ್ಕೆ ಹಿಂಡಿದ್ರಂತೆ. ಹಿಂಡಿ ಆದಮೇಲೆ ಮತ್ತೊಬ್ಬ ಸೈನಿಕ ಕೇಳಿದಂತೆ, ಎಲ್ಲ ಆಯಿತು, ಒಂದು 2-3 ಎಲೆ ಕೊತ್ತಂಬರಿ ಸೊಪ್ಪಿದ್ದರೆ ಅದ್ಭುತ ರುಚಿ ಬರ್ತದೆ, ಆವಾಗ ಈ ಪರಿಮಳ ಇದೆಯಲ್ಲ ಅದನ್ನು ಇನ್ನೂ ಒಂದು ಲೆವೆಲ್ ತೊಗೊಂಡು ಹೋಗ್ಬೋದು ಅಂತ. ಆಗ ಇನ್ನೊಬ್ಬ ಹಳ್ಳಿಯನ್ನು ಹೋಗ್ಬಿಟ್ಟು, ನನ್ನ ಹತ್ರ ಫ್ರೆಶ್ ನಾಟಿ ಕೊತ್ತಂಬರಿ ಸೊಪ್ಪಿದೆ ತೊಗೊಳ್ಳಿ ಅಂಥೇಳಿ ತಂದುಕೊಟ್ಟನಂತೆ. ಅದನ್ನ ಹಾಗೆ ಕಟ್ ಮಾಡಿಬಿಟ್ಟು ಸಣ್ಣ ಕಟ್ ಮಾಡಿ ಆ ಕೆಳಗೆ ಇಳಿಸಿಟ್ಟಿದ್ರಲ್ಲ ಬಿಸಿ ಸೂಪ್ ಇತ್ತಲ್ಲ ಅದಕ್ಕೆ ಹಾಕಿದ್ರಂತೆ. 1 ನಿಮಿಷ ಆಯಿತು, 1-2 ನಿಮಿಷ ಆದಮೇಲೆ ಹಳ್ಳಿಯ ಮುಖಂಡನ ಕರೆದ್ರಂತೆ ಯಾರು ಸೈನಿಕರು. ನೋಡಿ, ನೀವಂತೂ ನಮಗೆ ಊಟ ಕೊಡಲಿಲ್ಲ, ಪರವಾಗಿಲ್ಲ, ನಾವು ಆ ಥರ ಅಲ್ಲ, ನಾವು ಜಗತ್ತಿನ ಹಿತಕ್ಕಾಗಿ ಇರೋರು, ನಮ್ಮ ಕಲ್ಲಿನ ಸೂಪನ್ನು ನಾವು ಎಷ್ಟೋ ಸರಿ ಕುಡಿದಿದ್ದೀವಿ, ನಾವು ಜೀವನದಲ್ಲಿ ಅದೆಷ್ಟು 1000 ಬಾರಿ ಕಲ್ಲಿನ ಸೂಪ್ ಮಾಡಿದಾಗ ಗೊತ್ತಿಲ್ಲ, ಆದರೆ ಇವತ್ತು ನಾವು ಅತಿಥಿಗಳಾಗಿ ನಿಮ್ಮ ಹಳ್ಳಿ ಬಂದಿದ್ದೀವಿ,
ನಿಮ್ಮ ಹಳ್ಳಿಯ ಈ ರಸ್ತೆ ಮಧ್ಯೆ ನಾವು ಈ ಕಲ್ಲಿನ ಸೂಪ್ ಮಾಡಿದ್ದೀವಿ, ಹಾಗಾಗಿ ನಿಮಗೆ ನಾವು ಸ್ವಲ್ಪ ಕೊಡಬೇಕು ಅಂಥೇಳಿ ಹಳ್ಳಿ ಮುಖಂಡನ ಕರೆದು ಅವನಿಗೆ ಒಂದು ಬೌಲಲ್ಲಿ ಸೂಪ್ ಹಾಕಿ ಕೊಟ್ರಂತೆ, ಕಲ್ಲಿನ ಸೂಪ್. ಹಳ್ಳಿ ಮುಖಂಡ ಅದನ್ನು ಕುಡಿದ್ಬಿಟ್ಟು ಅವನಿಗೆ ಅದರ ರುಚಿ ನೋಡಿಬಿಟ್ಟು ಎಷ್ಟು ಚೆಂದ ಇದೆ, ಇಂತಹ ಅದ್ಭುತ ಸೂಪ್ ನಾನು ಕುಡ್ದೇ ಇರಲಿಲ್ಲ ಅಂತ ಜೋರಾಗಿ ಹೇಳ್ತಾನೆ. ಆವಾಗ ಹಳ್ಳಿಯವರಿಗೆಲ್ಲ ಆಶ್ಚರ್ಯನೂ ಆಗುತ್ತೆ, ಮತ್ತು ನಾವು ಸ್ವಲ್ಪ ನೋಡಬೇಕು ಅಂತಾರೆ. ಆಗ ಸೈನಿಕರು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಸೂಪನ್ನ ಕೊಡ್ತಾರೆ. ಕೊಟ್ಬಿಟ್ಟು ತಾವು ಕೂಡ ಕುಡಿತಾರೆ. ಹಳ್ಳಿಯವರೆಲ್ಲ ತುಂಬ ಖುಷಿ ಪಡ್ತಾರೆ. ಈ ಸೈನಿಕರಿಗೂ ಕೂಡ ಊಟ ಸಿಕ್ಕತ್ತೆ. ಆಮೇಲೆ ಹಳ್ಳಿಯವರು ಅವ್ರನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ಬಿಟ್ಟು ಥರದ ಊಟ ಹಾಕಿ ಮಲ್ಗೆ ಜಾಗ ಕೊಡ್ತಾರೆ. ಸೈನಿಕರಿಗೆ ಮೊದಲು ಸೂಪ್ ಸಿಕ್ತು, ಆಮೇಲೆ ಊಟನೂ ಸಿಕ್ತು, ನಿದ್ದೆನೂ ಆಯಿತು. ಹಾಗೆ ಅಲ್ಲಿ ಸ್ವಲ್ಪ ವಿರಾಮ ಪಡ್ಕೊಂಡು ಮತ್ತೆ ತಮ್ಮ ಊರಿಗೆ ಹೋಗ್ತಾರೆ. ಅವರು ಊರಿಗೆ ಹೋದ ಮೇಲೂ ಕೂಡ ಆ ಹಳ್ಳೀಲಿ ಇವತ್ತಿಗೂ ಹೇಳ್ತಾರೆ ಈ ಕಲ್ಲಿನ ಸೂಪ್ ಬಗ್ಗೆ. ಈಗ ಸುಮಾರು ಜನ್ರೇಷನ್ ಆಗೋಗಿದೆ, ಆದರೂ ಕೂಡ ಆ ಹಳ್ಳೀಲಿ ಕಲ್ಲಿನ ಸೂಪ್ ಬಗ್ಗೆ ಮಾತಾಡ್ತಾರೆ. ಆ ಸೈನಿಕರು ಬಂದಿರೋದು, ಆ ಕಲ್ಲಿಂದ ಸೂಪ್ ಮಾಡಿರೋದು ನಮ್ಮ ಹಳ್ಳಿ ಒಳಗಡೆ ಅಂಥೇಳಿ ಇವತ್ತಿಗೂ ಜನ ಅದರ ರುಚಿಯನ್ನು ನೆನೆಸ್ಕೋತಾರೆ. ಹೇಗೆ ಗೊತ್ತಾಯ್ತಾ ಮಗುವೆ? ಆ ಸೈನಿಕರು ಹೊಟ್ಟೆ ಹಸಿವನ್ನು ತಡೆಯೋಕ್ಕಾಗದೆ, ದಿಕ್ಕೆ ತೋಚದೆ ಏನೋ ಮಾಡೋ ಬದಲು ಉಪಾಯ ಬಳಸಿ ಕಲ್ಲಿನ ಸೂಪ್ ಅನ್ನುವಂಥ ಒಂದು ವಿಧಾನವನ್ನು ಬಳಸಿ ಜನರಿಂದನೇ ಎಲ್ಲ ಸಾಮಗ್ರಿಗಳನ್ನು ತರಿಸ್ಕೊಂಡು ಅಡುಗೆ ಮಾಡಿ ಅವರ ಮೆಚ್ಚುಗೆ ಗಳಿಸಿ ಮತ್ತೆ ಅವರಿಂದ ಸಹಾಯ ಪಡೆದು ತಮ್ಮ ಕಷ್ಟಗಳನ್ನು ನಿವಾರಿಸ್ಕೊಳ್ತಾರೆ. ಹೀಗೆ ನೀನು ಕೂಡ ಜೀವನದಲ್ಲಿ ಅದೇನೇ ಕಷ್ಟ ಆದರೂ ಕೂಡ ಹೆದರ್ಕೋಬಾರ್ದು. ಉಪಾಯ ಇದೆ. ಆ ಉಪಾಯ ಅನ್ನುವುದನ್ನು ಬಳಸಿಬಿಟ್ಟು ಆ ಕಷ್ಟದಿಂದ ಹೊರಗೆ ಬರಬೇಕು. ಹಾಗಿದ್ದಾಗ ನಿನಗೆ ಎಲ್ಲವೂ ಸುಲಭ ಆಗ್ತದೆ. ಇದೇ ಥರ ಇನ್ನೊಂದು ಕತೆ ಮೂಲಕ ಸಿಗೋಣ. ಅಲ್ಲಿ ತನಕ ಅಪ್ಪ ಅಮ್ಮಂಗೆ ಕಾಟ ಕೊಡ್ದೇ ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಆಟ ಆಡಿ ಖುಷಿಯಾಗಿರೋ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.